ದೊಡ್ಡ ಕಣಗಳು ಉತ್ತಮ ಒಳಚರಂಡಿ ನೀರನ್ನು ಹಿಡಿದಿಡಲು ಕಳಪೆ ಪೋಷಕಾಂಶಗಳ ಕೊರತೆ. ಉಪಯೋಗ: ಕಲ್ಲಂಗಡಿ, ಪೀಚ್ನಂತಹ ಬೆಳೆಗಳಿಗೆ ಸೂಕ್ತ. ಕಟ್ಟಡದ ಅಡಿಪಾಯಕ್ಕೆ ಒಳ್ಳೆಯದು. ಜೇಡಿಮಣ್ಣು ಲಕ್ಷಣ: ಸಣ್ಣ ಕಣಗಳು ನೀರನ್ನು ದೀರ್ಘಕಾಲ ಹಿಡಿದಿಡುತ್ತದೆ. ಜಿಗುಟಾದಂತಹ ಪೋಷಕಾಂಶಗಳಲ್ಲಿ ಸಮೃದ್ಧ. ಉಪಯೋಗ: ಭತ್ತದ ಕೃಷಿ, ಕುಂಬಾರಿಕೆ ಮತ್ತು ಹೆಚ್ಚಿನ ನೀರು ಬೇಕಾಗುವ ಬೆಳೆಗಳಿಗೆ ಸೂಕ್ತ. ಹುಳುಮಣ್ಣು ಲಕ್ಷಣ: ನಯವಾದ ಮರಳುಗಿಂತ ಸಣ್ಣ ಕಣಗಳು, ಉತ್ತಮ ನೀರು ಹಿಡಿದಿಡುವಿಕೆ. ಉಪಯೋಗ: ತರಕಾರಿಗಳು, ಧಾನ್ಯಗಳು ಕೃಷಿಗೆ ಒಳ್ಳೆಯದು. ಲೋಮಿ ಮಣ್ಣು ಲಕ್ಷಣ: ಮರಳುಗಳು, ಜೇಡುಮಣ್ಣು ಮತ್ತು ಹ್ಯೂಮಸ್ನ ಸಮತೋಲಿತ ಮಿಶ್ರಣ ಕೃಷಿಗೆ ಅತ್ಯುತ್ತಮ. ಉಪಯೋಗ: ಗೋಧಿ, ಕಬ್ಬು, ದ್ವಿದಳ ಧಾನ್ಯಗಳು ಸೇರಿದಂತೆ ಬಹುತೇಕ ಎಲ್ಲ ಬೆಳೆಗಳಿಗೆ ಸೂಕ್ತ. ಅತ್ಯಂತ ಫಲವತ್ತಾದ ಮತ್ತು ಪೋಷಕಾಂಶಗಳಲ್ಲಿ ಸಮೃದ್ಧ. ಉಪಯೋಗ: ಅಕ್ಕಿ, ಗೋಧಿ ಮತ್ತು ಎಣ್ಣೆಕಾಳುಗಳು ಕೃಷಿಗೆ ಅತಿ ಮುಖ್ಯ. ಕೆಂಪು ಮಣ್ಣು ಗುಣಲಕ್ಷಣ: ಕಬ್ಬಿಣದ ಅಂಶದಿಂದಾಗಿ ಕೆಂಪು ಬಣ್ಣ, ಕಡಿಮೆ ಫಲವತ್ತತೆ, ಗೊಬ್ಬರದಿಂದ ಸುಧಾರಿಸಬಹುದು. ಉಪಯೋಗ: ಹತ್ತಿ, ದ್ವಿದಳ ಧಾನ್ಯಗಳಂತಹ ಬೆಳೆಗಳಿಗೆ ಸೂಕ್ತ. ಧನ್ಯವಾದ.